ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಜಯಗಳಿಸೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಇದೀಗ ಇದೇ ವಿಧಾನಸಭಾ ಕ್ಷೇತ್ರದ ಮೇಲೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಮಟ್ಟದ ಅಲಿಗೇಷನ್ ಮಾಡಿರ್ತಕ್ಕಂಥದ್ದು. ಆ ಅಲಿಗೇಷನ್ಗೆ ಇದೀಗ ಅಲ್ಲಿನ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಅವರು ದೊಡ್ಡ ಮಟ್ಟದ ತಿರುಗೇಟನ್ನು ಕೊಟ್ಟಿದ್ದಾರೆ. ಬರೀ ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ಸರ್, ರಾಹುಲ್ ಗಾಂಧಿ ಅವರು 5 ಆರೋಪಗಳನ್ನು ನಿಮ್ಮ ಕ್ಷೇತ್ರದ ಮೇಲೆ ಮಾಡಿರ್ತಕ್ಕಂಥದ್ದು, ಮತಗಳ್ಳತನವಾಗಿದೆ, ಮತಚೋರತನ ಆಗಿದೆ ಅಂತ ಏನು ಹೇಳ್ತೀರಾ ಸರ್? ಎಲ್ಲ ಸುಳ್ಳು. ಒಂದೇ ಮಾತಲ್ಲಿ ಹೇಳೋದಾದರೆ 5 ಆರೋಪಗಳ 5 ಕ್ಯಾಟಗರಿ ಮಾಡಿ ಆರೋಪ ಮಾಡಿದ್ದಾರೆ. ಒಂದು ಡೂಪ್ಲಿಕೇಟ್ ವೋಟರ್ಸ್ ಇದ್ದಾರೆ ಅಂತ ಅವರು ಅದಕ್ಕೆ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಆ 3 ಎಕ್ಸಾಂಪಲ್ಗಳನ್ನು ನಾನು ವೆರಿಫೈ ಮಾಡಿದೆ. ಒಬ್ಬನು 4 ಕಡೆ ವೋಟರ್ ಲಿಸ್ಟಲ್ಲಿದೆ, ಅವನು ಅಪ್ಲೈ ಮಾಡಿದ್ದಾನೆ, ಅದು ಎರರ್ ಅಂತ ಬಂದಿದೆ, ರಿಜೆಕ್ಟೆಡ್ ಅಂತ ಬಂದಿದೆ 4 ಬಾರಿ. ಆಮೇಲೆ ವೋಟರ್ ಲಿಸ್ಟ್ ಬಂದಿದೆ. ಆಮೇಲೆ ಅವನು ಡಿಲೀಷನ್ಗೆ ಫಾರ್ಮ್ ನಂಬರ್ 7ನಲ್ಲಿ ಡಿಲೀಷನ್ಗೆ ಹಾಕಿದ್ದಾನೆ 3 ಕಡೆಗೆ. ವೋಟ್ ಮಾಡಿರೋದು ಒಂದೇ ಕಡೆ. ಇನ್ನೊಬ್ಬ ಶ್ರೀವಾತ್ಸವ್ ಅಂತ ಲಖನೌದವನು, ಅವನು ಲಖನೌದಲ್ಲಿದ್ದಾಗ 19 ವಯಸ್ಸಿನಲ್ಲಿ ಎನ್ರೋಲ್ಮೆಂಟ್ ಮಾಡಿದ್ದಾನೆ. ಅದಾದಮೇಲೆ ಅವನಿಗೆ ಜಾಬು ಮುಂಬೈಯಲ್ಲಿ ಸಿಕ್ಕಿದೆ, ಮುಂಬೈಗೆ ಹೋಗಿದ್ದಾನೆ, ಚೇಂಜ್ ಆಫ್ ವೋಟ್ ಮಾಡ್ಕೊಂಡಿದ್ದಾನೆ. ಅದು ಚೇಂಜ್ ಆಫ್ ಅಡ್ರೆಸ್ಸಿಗೆ ಫಾರ್ಮ್ ನಂಬರ್ 8 ಹಾಕಬೇಕಾಗತ್ತೆ, ಹಾಕಿದ್ದಾನೆ. ಅಲ್ಲೂ ವೋಟ್ ಹಾಕಿದ್ದಾನೆ ಎಲೆಕ್ಷನ್ಗೆ. ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ, ಬೆಂಗಳೂರಿಗೆ ಬಂದಿದ್ದಾನೆ. ಗುಂಜೂರಲ್ಲಿ ಬಾಡಿಗೆ ಮನೆಯಲ್ಲಿದ್ದ. ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇತ್ತು, ಅವಾಗ ವೋಟ್ ಹಾಕಿದ್ದಾನೆ. ಅದಾದಮೇಲೆ ಮನೆ ಖರೀದಿ ಮಾಡಿದ್ದಾನೆ, ಇನ್ನೊಂದು ಬೂತಿಗೆ ಹೋಗಿದೆಯಾ ಮನೆ ಏರಿಯಾ, ಅಲ್ಲಿಗೆ ಚೇಂಜ್ ಮಾಡ್ಕೊಂಡಿದ್ದಾನೆ. ಚೇಂಜ್ ಮಾಡ್ಕೊಂಡು ವೋಟ್ ಹಾಕಿದ್ದಾನೆ, ಅದರಲ್ಲಿ ತಪ್ಪೇನಿದೆ. ಇನ್ನೊಬ್ಬ ವಿನೋದ್ ಸಿಂಗ್ ಅಂಥೇಳಿ ವಾರಣಾಸಿಯವನು, ವಾರಣಾಸಿಯಲ್ಲಿದ್ದಾಗ ಎನ್ರೋಲ್ ಮಾಡಿಸಿದ್ದಾನೆ. ಬೆಂಗಳೂರಲ್ಲಿ ಜಾಬ್ ಸಿಕ್ತು, ವಾರತಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದ. ಆ ಬಾಡಿಗೆ ಮನೆಯಿಂದ ಇದ್ದಾಗ ಅಸೆಂಬ್ಲಿ ಎಲೆಕ್ಷನ್ಗೆ ವೋಟ್ ಹಾಕಿದ್ದಾನೆ. ಅಷ್ಟೊತ್ತಿಗೆ ದೊಡ್ಡಕಾನಹಳ್ಳಿನಲ್ಲಿ ಸನ್ ಸಿಟಿ ಗ್ಲೋರಿಯಾದಲ್ಲಿ ಮನೆ ಖರೀದಿ ಮಾಡಿದ್ದಾನೆ. ಆ ಫ್ಲ್ಯಾಟಲ್ಲಿದ್ದಾಗ ಅವನ ಹೆಂಡ್ತಿದ ಹೆಸರನ್ನ ಅಲ್ಲಿಗೆ ಚೇಂಜ್ ಮಾಡಿಕೊಂಡು ವೋಟ್ ಹಾಕಿದ್ದಾರೆ. ಎಲೆಕ್ಷನ್ ನಿಯಮದ ಪ್ರಕಾರನೇ ಮಾಡಿರೋದು ಈ 3 ಎಕ್ಸಾಂಪಲ್. ಅದನ್ನು ಹೇಳ್ಬಿಟ್ಟು ನಿಮಗೆ 11,965 ಜನ ಅಂತ ಹೇಳ್ತಾ ಇದ್ದೀರಿ ನೀವು. ಹಾಕಿ ಪಬ್ಲಿಕ್ ಡೊಮೇನಿಗೆ ಇದನ್ನೆಲ್ಲ ಚೆಕ್ ಮಾಡೋಣ. ನೀವು ಬರೀ ನಾವು ಬರ್ತೀವಿ. ಇನ್ನೊಂದು ಹೇಳಿದ್ದೀರಿ, ಏನು ಇನ್ವ್ಯಾಲಿಡ್ ಅಡ್ರೆಸ್ 000 ಎಲ್ಲಿದೆ ಹೇಳಿದಿರಿ? ನಮ್ಮದು ಬೋಗನಹಳ್ಳಿದು ಹೇಳಿರೋದು ನೀವು. 19 ಜನರದ್ದು ಎಕ್ಸಾಂಪಲ್ ಕೊಟ್ಟಿದ್ದೀರ. ಅಲ್ಲಿ ನಾನು ಚೆಕ್ ಮಾಡಿಸಿದೆ, ನಮ್ಮ ಮುಖಂಡರು ಹೋಗಿ ಚೆಕ್ ಮಾಡಿದರು. ಅಲ್ಲಿ ಸಿಕ್ಕಿರೋರು 13 ಜನ. ಆ ಸಿಕ್ಕಿರೋ 13 ಜನರಲ್ಲಿ 13 ಜನ ಹೊರತುಪಡಿಸಿ 2 ಸತ್ತೋಗಿದ್ದಾರೆ. 19ರಲ್ಲಿ 6 ಜನ 7 ಜನ ವೋಟ್ ಮಾಡಿದ್ದಾರೆ. ಅಡ್ರೆಸ್ ಕೊಟ್ಟಿದ್ರು ಅವರು, ವೋಟರ್ ಲಿಸ್ಟ್ನಲ್ಲಿ ಎಂಟ್ರಿ ಆಗಿಲ್ಲ, ಬಟ್ ವೋಟರ್ ಲಿಸ್ಟ್ನಲ್ಲಿ ಹೆಸರು ಬಂದಿದೆ, ವೋಟು ಹಾಕಿದ್ದಾರೆ ಕೆಲವರು. 0 ಬರೀ ನನ್ನ ಕ್ಷೇತ್ರದಲ್ಲಿ ಮಾತ್ರ 0 ಇದೆಯಾ? ಅಂಥದ್ದು ಎಷ್ಟು? 40,000 ಇದೆ. ವರ್ಣಾದಲ್ಲಿ ನಾನು ಒಂದು ಎಕ್ಸಾಂಪಲ್ ತೆಗೆದೆ ನಿನ್ನೆ, ಮುಖ್ಯಮಂತ್ರಿಗಳ ಕ್ಷೇತ್ರ. ಅಲ್ಲಿ ಒಂದು ಬೂತಲ್ಲಿ 0 ಇದೆ. ಮಾನವಿನಲ್ಲಿ 0 ಇದೆ ಒಂದು ಬೂತಲ್ಲಿ, ಚೆಕ್ ಮಾಡಿದ್ದೀನಿ ನಾನು. ಸ್ಯಾಂಪಲಿಗೆ ಒಂದೊಂದು ಬೂತ್ ತೊಗೊಂಡಿದ್ದೀನಿ. ಮಸ್ಕಿಯಲ್ಲಿ 0 ಇದೆ, ಸಂಡೂರಲ್ಲಿ 0 ಇದೆ. ಅದೇ ತಪ್ಪು, ಅದೇ ಮಿಸ್ಯೂಸ್ ಆಗಿಬಿಟ್ಟಿದೆ. ನಿಮ್ಮವ್ರು ನೀವು ಸರಿ ಮಾಡ್ಕೊಂಡಾರೆ, ನಿಮ್ಮವ್ರು ಹಂಗಾರೆ. ಈಗ ನನಗೆ ಕಳ್ಳ ಅಂತ ಹೇಳ್ತಿದ್ದಿರ್ಬೇಕಂದ್ರೆ ನಿಮ್ಮವರು ಕಳ್ಳರೆ, ಅವರು ಕಳ್ತನೇ ಮಾಡಿದ್ದಾರೆ. ಅದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾತಾಡಬೇಕು ರಾಹುಲ್ ಗಾಂಧಿ ಅವರೇ. ಏನೇನೋ ಮಾತಾಡೋದಲ್ಲ, ಯಾವನೋ ಮಾಹಿತಿ ಕೊಟ್ಟ ಅದು ಒದರು ಬಿಡೋದಲ್ಲ, ಹೇಳ್ಬಿಡೋದಲ್ಲ, ವೆರಿಫೈ ಮಾಡಬೇಕು. ಯು ಆರ್ ಅಪೋಸಿಷನ್ ಲೀಡರ್. ಇನ್ನೊಂದು ಹೇಳಿದ್ದೀರಿ, ಏನು ಬಲ್ಕ್ ವೋಟರ್ಸ್ ಸಿಂಗಲ್ ನೇಮ್ಸ್ 3 ಎಕ್ಸಾಂಪಲ್ ಕೊಟ್ಟಿದ್ದೀರಿ. ಹೌದು, ಬೆಂಗಳೂರು ಸುತ್ತಿ ಸಮಸ್ಯೆ ಇದೆ. ಬೆಂಗಳೂರಲ್ಲಿ ಯಾವುದೋ ದೊಡ್ಡ ಹೋಟೆಲ್ ಇದೆ, ಬಾರ್ ಇದೆ, ಕನ್ಸ್ಟ್ರಕ್ಷನ್ ನಡೀತಾ ಇರ್ತವೆ. ನಮ್ಮಲ್ಲಂತೂ ಜಾಸ್ತಿ ಶೆಡ್ಗಳಿರ್ತವೆ, ಡಾರ್ಮೆಟ್ರಿ ಇರುತ್ತೆ, ಕಾಮನ್ ಲಿವಿಂಗ್ ಇರುತ್ತೆ. ಒಂದೇ ಅಡ್ರೆಸ್ನಲ್ಲಿ ರಸಗಂಗಾ ಹೋಟೆಲ್ ಹಿಂದೆ ಇರುವಂಥವ್ರನ್ನ, ಅಲ್ಲಿ ಕೆಲಸದವ್ರನ್ನ ಹೋಟೆಲ್ ಲಿಸ್ಟಲ್ಲಿ ಸೇರಿಸಿದ್ದಾರೆ. ನಂಬರ್ 35 ಅಲ್ಲೂ ಚೆಕ್ ಮಾಡಿಸಿದ್ದೀನಿ ನಾನು ನಿನ್ನೆ. ವಿಡಿಯೋನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮುಖಂಡರು. 5-6 ಜನ ವೋಟ್ ಮಾಡಿದ್ದಾರೆ ಅಷ್ಟೇ ಅಲ್ಲಿರೋದರಲ್ಲಿ. ಇನ್ನೊಂದು ಕಡೆ 80 ವೋಟ್ ಇದೆ ಅಂತ ಹೇಳಿದ್ರಿ, ಇದೇ ರಸಗಂಗಾದ 80 ವೋಟು, 5-6 ಜನ ವೋಟ್ ಮಾಡಿದ್ದಾರೆ. ಇನ್ನೊಂದು ಬ್ರೆವರಿ ಅಂತ ಹೇಳಿದ್ರಿ, ಅದರಲ್ಲಿ 6 ಜನನೋ 3 ಜನನೂ ವೋಟ್ ಮಾಡಿದ್ದಾರೆ. ಮಾರತಳ್ಳಿನಲ್ಲಿ 2 ವೋಟ್ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಮಾಡುವಂಥ ವರ್ಕರ್ಸ್ ಇದ್ದರು, ವೋಟರ್ ಲಿಸ್ಟ್ನಲ್ಲಿ ಸೇರಬಾರ್ದು. ಹಂಗಾರೆ ಬಡವರು ಓಟ್ ಹಾಕ್ಬಾರ್ದು ಅವರು.
ವಾಸ ಇದ್ದರೆ ವರ್ಷಾನುಗಟ್ಟಲೆ ಇದ್ದರೆ ವೋಟರ್ನಲ್ಲಿ ಸೇರಿಸ್ಕೋಬಾರ್ದು ಅವ್ರನ್ನ. ಯಾರೋ ಸೇರಿಸಿದಾರಪ್ಪ, ಅವರೇ ಸೇರಿಸ್ಕೊಂಡಿರ್ಬೋದು ಆನ್ಲೈನಲ್ಲೋ ಅಥವಾ ಇನ್ಯಾರೋ ಸಹಾಯ ಮಾಡಿರ್ಬೋದು. ಇದ್ದವರೆಷ್ಟು ಈ ಎಲೆಕ್ಷನ್ ಟೈಮಲ್ಲಿ 2, 3, 4 ಜನ ಇದ್ದವರು ವೋಟ್ ಹಾಕಿದ್ದಾರೆ. ಅದನ್ನು ನೀವೇನು ಹೇಳ್ತಿದ್ದೀರಿ? ನೀವು 1 ಲಕ್ಷ ವೋಟ್ ಕಳುವು ಮಾಡಿದ್ದಾರೆ ಅಂತಂದ್ರೆ ವೋಟ್ ಹಾಕಿದ್ದನ್ನು ಕಳುವು ಮಾಡಿಲ್ಲ. ಅವ್ರು ಹೇಳೋದು ಅದನ್ನು ಹೇಳ್ತಾ ಇಲ್ಲ, ಬಾಯಿ ಬಿಡ್ತಾ ಇಲ್ಲ. ಇಷ್ಟು ಅನಾಮಲಿ ಆಗಿದೆ ಅಂತ. ಬಲ್ಕ್ ವೋಟರ್ BTMನಲ್ಲೂ ಇದ್ದಾರಲ್ಲ ಸ್ವಾಮಿ. ಸರ್ವೆ ನಂಬರ್ 1, ಸರ್ವೆ ನಂಬರ್ ಅಲ್ಲ, ಹೌಸ್ ನಂಬರ್ 1, 60, 70, 80, 90 ಓದಿದ್ದು ನಾವು ಉದ್ದಕ್ಕೂ. 141/2 60-70 ಜನ ಅಲ್ಲಿಯೂ ಇದ್ದಾರೆ. ಹಂಗಂತೇಳಿ ನಾನು ರಾಮಲಿಂಗಾರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಇದು ಏನೋ ಎಲೆಕ್ಷನ್ ಕಮಿಷನ್ ಒಳಗೇನೋ ತೊಂದರೆ ಇದೆ. ಬಲ್ಕ್ ವೋಟರ್ಸ್ ಇದ್ದಾರೆ, ಹೌದು, ಬೆಂಗಳೂರಲ್ಲಿ ಇದ್ದಾರೆ. ಅವ್ರ ವೋಟರ್ಸ್ ಆಗಬಾರ್ದಾ? ಹಂಗೆ ತೋರಿಸ್ಬಾರ್ದಾ? ಗಾಂಧಿನಗರದಲ್ಲಿದೆ ಬಲ್ಕ್ ವೋಟರ್ಸು. ಇದು ನಿಮ್ಮ ಆರೋಪ. ಇನ್ನೊಂದು ಏನು ಆರೋಪ? ಫೋಟೋ ಕಾಣ್ತಾ ಇಲ್ಲ 4,000 ಜನ. ಫೋಟೋ ಕಂಡಿಲ್ಲ ಅಂದರೆ ಬೇರೆ ID ಇದೆ, ಅಪ್ಲೋಡ್ ಮಾಡಿದಾನೆ, ಇಷ್ಟೇ ಕಾಣ್ತಾ ಇದೆ. ಅಂಥದ್ದು 4,000 ಜನ ಇದ್ದಾರೆ. ವೋಟ್ ಹಾಕಕ್ಕೆ ಹೋದಾಗ ಅವ್ನು ಕಾಣದೇ ಇದ್ದರೆ ಬೇರೆ ID ಕೇಳ್ತಾರೆ ಅವರು. ಪಾಸ್ಪೋರ್ಟು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ರೇಷನ್ ಕಾರ್ಡು ತೋರಿಸ್ಬೇಕಾಗತ್ತೆ. ತೋರಿಸಿದ್ದಾರೆ, ಹಂಗೆ ವೋಟ್ ಹಾಕಿದಾರಲ್ಲಿ. ಸಣ್ಣದು ಕಾಣುತ್ತೆ ಅಂತಂದ್ರೆ ನಿನಗೆ ಸಣ್ಣ ಕಂಡ್ರೆ ಅದು ತಪ್ಪು ಅಂತ ಹೆಂಗೆ ಹೇಳ್ತೀರಿ ನೀವು? ಹೋಗಲಿ. ಇನ್ನೊಂದೇನು ಹೇಳಿದ್ರಿ? ಫಾರ್ಮ್ ನಂಬರ್ 6 ಮಿಸ್ಯೂಸ್ ಅಂತ ಒಂದು ಲೇಡಿದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅವಳು ಪಾಣಿಪತ್, ಅವಳು ವೋಟರ್ ಲಿಸ್ಟ್ನಲ್ಲಿ ಇರಲಿಲ್ಲ, ಸೇರಿಸ್ಕೊಂಡಿದ್ದೀನಿ ನಾನು ಹೊಸದಾಗಿ. ಒಮ್ಮೆ ಅಪ್ಲೈ ಮಾಡಿದೆ, ಬಂದಿಲ್ಲ. ಇನ್ನೊಂದು ಸಲ ಅಪ್ಲೈ ಮಾಡಿದೆ. ಎಲೆಕ್ಷನ್ ವೋಟರ್ ಲಿಸ್ಟ್ ತೆಗೆದು ನೋಡಿದಾಗ ಒಂದೇ ಬೂತಲ್ಲಿ 2 ಸಲ ಬಂದಿದೆ. ವೋಟ್ ಒಂದೇ ಕಡೆ ಹಾಕಿದ್ದೀನಿ, ನಾನು ಒಂದೇ ಸಲ ಹಾಕಿದ್ದೀನಿ. ನಮ್ಮ BLAನೂ ಮಾರ್ಕ್ ಮಾಡ್ಕೊಂಡಿದ್ದಾನೆ, ಒಂದೇ ಸಲ ಹಾಕಿದ್ದು. ನಿಮ್ಮ BLA ರೈಟ್ ಮಾರ್ಕ್ 2 ಹೆಂಗೆ ಹಾಕ್ತಾನೆ? ಎನ್ಕ್ವೈರಿ ಆಗ್ಬೇಕು ಇದ್ರ ಬಗ್ಗೆ. ಮಿಸ್ಗೈಡ್ ಮಾಡ್ತಾಯಿದ್ದೀರಿ ದೇಶಕ್ಕೆ, ಜನರಿಗೆ, ಮಾದೇವಪುರ ಜನರಿಗೆ ಈ ಥರ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ನೀವು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾಯಿದ್ದೀರಾ. ಮತದಾರರಿಗೆ ಅವಮಾನ ಮಾಡ್ತಾಯಿದ್ದೀರಿ, ಯುವ ಮತದಾರರಿಗೆ ಅವಮಾನ ಮಾಡ್ತಾಯಿದ್ದೀರಿ, ಬಡ ಮತದಾರರಿಗೆ ಅವಮಾನ ಮಾಡ್ತಾಯಿದ್ದೀರಿ. ಬಿ ಕೇರ್ಫುಲ್ ಬಿಫೋರ್ ಡೂಯಿಂಗ್ ಎನಿ ಅಲಿಗೇಷನ್ಸ್. ಸರ್, ಅರವಿಂದ್ ಲಿಂಬಾವಳಿ ಅವರಿಗೆ 24 ಗಂಟೆಯಲ್ಲೇ ಇದ್ರ ಮಾಹಿತಿ ಸಿಗುತ್ತೆ. ರಾಹುಲ್ ಗಾಂಧಿ ಅವರು 6 ತಿಂಗಳು ರಿಸರ್ಚ್ ಮಾಡ್ತಾರೆ, ಅವರಿಗೆ ಆ ಮಾಹಿತಿ ಸಿಗೋದಿಲ್ವ ಸರ್? ಅವರು ಏನು ಹೇಳಲಿ ನಾನು? ರಾಹುಲ್ ಗಾಂಧಿ ಅವರು, ನಾನು ಅರವಿಂದ್ ಲಿಂಬಾವಳಿ. ಮಾಹಿತಿ ಕೊರತೆ ಇದೆ ಸರ್ ರಾಹುಲ್ ಗಾಂಧಿ. ನಾನು ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ, ಅವ್ರು ಎಲ್ಲಿ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಕರ್ನಾಟಕದಲ್ಲಿ 16 ಸೀಟ್ ಬರ್ಬೇಕಾಯ್ತು ನಮಗೆ. ನಮ್ಮ ಸರ್ವೆ ಪ್ರಕಾರ 9 ಸೀಟ್ ಬಂದಿದೆ. ಅಂದರೆ ಅನೇಕ ಕಡೆ, ಮಾದೇವಪುರ ಹೊರತು ಅಲ್ಲ, ಅನೇಕ ಕಡೆಯೂ ಹಿಂಗಾಗಿದೆ. ಅದಕ್ಕೆ DK ಶಿವಕುಮಾರ್ ಅವರು ಹೇಳ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಈ ರೀತಿ ಆಗಿದೆ, ನಾನು ಸಹ ತನಿಖೆ ಮಾಡ್ತಾ ಇದ್ದೀನಿ ಅಂತ. ಅವರು ಇಂಟರ್ನಲ್ ಸರ್ವೆ ಪ್ರಕಾರ 16 ಬರಬೇಕಿತ್ತು, 9 ಬಂದಿದೆ ಅಂತ. ನಾನು 10ನೇ ಸೀಟ್ ಆಗೋದಕ್ಕೆ ನಾನು ಬಿಟ್ಟಿಲ್ಲ ಅಂತ ಅವ್ರಿಗೆ ಬೇಜಾರು. ಹಿಂಗೆ ಬೇರೆಯವರು ಬಿಟ್ಟಿಲ್ಲ ಅನ್ಸುತ್ತೆ. ಇಂಟರ್ನಲ್ ಸರ್ವೆ, ಎಕ್ಸಿಟ್ ಪೋಲು, ಸಟ್ಟ ಮಾರ್ಕೆಟು 500 ಅಂತ ತೋರಿಸಿತ್ತು ಮೋದಿಯವರಿಗೆ. ಎಷ್ಟು ಬಂತು ರೀ? 240 ಬಂತು. ಈಗ ಮೋದಿಯವರು ನಾವೆಲ್ಲ ಆರೋಪ ಮಾಡ್ಬೋದಲ್ಲ, ಕಾಂಗ್ರೆಸ್ನವರು ಈ ಥರ ಎಲ್ಲ ಅನಾಮಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದಲ್ಲ. ಒಂದು ಏನಾದ್ರು ಸ್ಟಫ್ ಇರಬೇಕು ಹೇಳಬೇಕಂತಾದರೆ, ಅದನ್ನ ಇಟ್ಕೊಂಡು ಮಾತಾಡಬೇಕು. ಅದು ಬಿಟ್ಟು ನೀವು ಸುಮ್ಮನೆ ಅಲಿಗೇಷನ್, ನಮ್ಮ ಇಂಟರ್ನಲ್ ಸರ್ವೆ 16 ಇತ್ತು, 9 ಬಂದ್ವಿ ನಾವು, ಅದಕ್ಕೆ ಹಿಂಗಾಗಿದೆ ಅಂತಂದ್ರೆ ವೋಟರ್ಸ್ ವೋಟ್ ಹಾಕಿರೋದು ಬಂದು ಅದನ್ನು ನೀವು ಮಾನ್ಯ ಮಾಡದೆ ನಿಮ್ಗೆ ಅನಿಸಿದ್ದನ್ನೇ ಹೇಳ್ಕೊತ ಹೋಗ್ಕೊತ ಇದ್ದರೆ ಅದಕ್ಕೆಲ್ಲಕ್ಕೂ ಉತ್ತರ ಕೊಟ್ಟಿದ್ದೀನಿ ನಾನು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹೆಂಗಿದೆ ಅಂತಲೂ ಹೇಳಿದ್ದೀನಿ. ಇಂಥ ಅನಾಮಲೀಸ್ 224ರಲ್ಲಿ ಇದೆ, ಅದೆಲ್ಲ ಕ್ಲೀನ್ ಆಗಬೇಕು. ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಒಂದು ಮನವಿಯನ್ನು ಮಾಡ್ತದೆ, ಬಂದು ನೀವು ದೂರನ ಕೊಡಿ, ನಾವು ಪರಿಶೀಲನೆ ಮಾಡ್ತೀವಿ ಅಂತ. ರಾಹುಲ್ ಗಾಂಧಿ ಅವರು ಹೋಗೋದಿಲ್ಲ, DK ಶಿವಕುಮಾರ್ ಅವರು ಹೋಗ್ತಾರೆ, ಇವತ್ತು ದೂರನ ಕೊಟ್ಬೋತಾರೆ ಸರ್. ಮನವಿ ಎಲ್ಲದು ಡೈರೆಕ್ಷನ್ ಕೊಟ್ಟಿದೆ ಅವರಿಗೆ. ಅದರ್ವೈಸ್ ವಿಲ್ ಬಿ ಬುಕ್ಡ್ ಅಂಡರ್ ಸರ್ಟನ್ ಸೆಕ್ಷನ್ಸ್. ಸುಮ್ಮನೆ ತಪ್ಪು ಮಾಹಿತಿ ಹೇಳೋಕ್ಕೆ ಹೇಳಂಗಿಲ್ಲ. ಇಟ್ ಈಸ್ ಅಟಾನಮಸ್ ಬಾಡಿ.
ಅದ್ರ ಬಗ್ಗೆ ಡಿಗ್ರೇಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ ನಮ್ಮ ಜೊತೆಗೆ. ಅದನ್ನು ಏನು ಹೇಳ್ತೀರಿ, ಕೊಲೈಡ್ ಆಗಿದೆ ಬಿ ಜೆ ಪಿ ಅದ್ರ ಜೊತೆಗೆ ಅಂತ. ಕೊಲೈಡ್ ಆಗಿದ್ರೆ ಎಲ್ಲ ಸೀಟ್ ನಾವೇ ಗೆಲ್ಬೇಕಿತ್ತಲ್ರಿ. 99ಕ್ಕೆ ನಿಲ್ತೀರಿ ನೀವು 300 400 ನಾವು ಗೆಲ್ಲಬೇಕಾಗಿತ್ತು. ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಕೊಟ್ಟಿದೆ, ಹಿ ಹ್ಯಾಸ್ ಟು ಆನ್ಸರ್. ಸರ್, ಅರವಿಂದ್ ಲಿಂಬಾವಳಿ ಅವ್ರಿಗೆ ವರಿಷ್ಠರು ಏನಾರ ತಿಳಿಸಿದಾರ ದೆಹಲಿ? ನನ್ನ ಮಾಹಿತಿಗಳನ್ನೆಲ್ಲ ತೊಗೊಂಡಿದ್ದಾರೆ. ಇನ್ನೂ ಮಾಹಿತಿಗಳನ್ನು ನಾನು ಇದೆಲ್ಲ ಇನ್ನೂ ಸಿದ್ಧ ಮಾಡ್ತಾ ಇದ್ದೀನಿ. ಮಾಹಿತಿಗಳನ್ನು ಕಳಿಸ್ಕೊಡೋಕೆ ಹೇಳಿದ್ದಾರೆ. ಮಹಾರಾಷ್ಟ್ರದ್ದು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ, ಹಾಗೆ ಹರಿಯಾಣದ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಮೋಸ್ಟ್ಲಿ ಡೆಲ್ಲಿನಲ್ಲಿಯೂ ನಮ್ಮ ವರಿಷ್ಠರು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿ ಎಲ್ಲ ಸಂಗತಿಗಳನ್ನು ಹೇಳಿದಾರೋ ಅಥವಾ ಹೇಳೋರು ಇದ್ದಾರೆ. ಅದಾದ ನಂತರ ಮುಂದಿನ ಯೋಜನೆಯನ್ನು ಚರ್ಚೆ ಮಾಡಬೇಕಂತಲೂ ಮಾತಾಡಿದ್ದಾರೆ ನನ್ನ ಹತ್ರ. ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್ ನೀವು? ಕರೆದ್ರೆ ಹೋಗ್ತೀನಿ. ಸರ್, ರಾಹುಲ್ ಗಾಂಧಿ ಅವರಿಗೆ ಕೊನೆಯದಾಗಿ ಏನು ಚಾಲೆಂಜ್ ಆಗ್ತೀರಿ? ಅವ್ರು ಏನು ಚಾಲೆಂಜ್ ಮಾಡೋಕ್ಕಾಗಲ್ಲ, ಅವ್ರು ಇರೋದೇ ಹಂಗೆ. ಏನು ಚಾಲೆಂಜ್ ಇಲ್ಲ ಹಂಗಾರೆ? ಏನು ಮಾಡೋಕ್ಕಾಗಲ್ಲ, ಅವರು ಇರೋದು ಸ್ವಭಾವನೇ ಹಂಗೆ ರೀ ಪಾಪ. ಓಕೆ ಸರ್, ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಅವರ ಮಾತು. ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ ವಿ, ಪವರ್ ಟಿವಿ, ಬೆಂಗಳೂರು.